ವೀಕ್ಷಕರೇ, ಯಾರೆಲ್ಲ ಶತ್ರುಗಳಿಂದ ತುಂಬಾನೇ ಸಮಸ್ಯೆಯಲ್ಲಿರ್ತೀರ, ಶತ್ರುಗಳನ್ನ ಯಾವ ಥರ ಸರ್ವನಾಶ ಮಾಡಬೇಕು, ಎಷ್ಟೋ ಥರದ ವಿಡಿಯೋಗಳನ್ನ ಆಲ್ರೆಡಿ ನಾನು ಮಾಡಿದ್ದೀನಿ. ಇನ್ನೂ ಕೆಲವೊಬ್ಬರಿಗೆ ಉಪಯೋಗವಾಗುವಂಥ ಅತಿ ಸುಲಭವಾದ ಒಂದು ತಂತ್ರವನ್ನು ತಿಳಿಸ್ತೀನಿ ಇವತ್ತಿನ ಸಂಚಿಕೆಯಲ್ಲಿ. ದಯವಿಟ್ಟು ಯಾರು ಕೂಡ ಇದನ್ನು ಕೆಟ್ಟದಕ್ಕೆ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬಾನೇ ಪರಿಣಾಮಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲ, ಇದಕ್ಕೊಂದು ಮಂತ್ರ ಕೂಡ ಇದೆ. ಆ ಒಂದು ವಸ್ತುವನ್ನು ಮಂತ್ರದಿಂದ 1008 ಬಾರಿ ಜಪಿಸಿ ಆ ಒಂದು ಮಂತ್ರಕ್ಕೆ ಶಕ್ತಿಯನ್ನು ತುಂಬಿಸ್ಕೋಬೇಕು. ಆವಾಗ ಮಾತ್ರ ಈ ಒಂದು ಮಂತ್ರ ನಿಮ್ಮ ಮೇಲೆ ಪ್ರಯೋಗ ಮಾಡುತ್ತೆ. ವೀಕ್ಷಕರೇ, ಈ ಒಂದು ಮಂತ್ರ ಆದ ನಂತರ ನಾ ಹೇಳುವಂಥ ಈ ವಸ್ತುವಿಗೆ 108 ಬಾರಿ ಅದೇ ಮಂತ್ರವನ್ನು ಉಚ್ಚರಿಸಿದರೆ ಅತ್ಯಂತ ಬಲಿಷ್ಠ ಶಕ್ತಿಯನ್ನು ತುಂಬಿಕೊಳ್ಳುತ್ತೆ. ನಿಮ್ಮ ಕಾರ್ಯದಲ್ಲಿ ಕೂಡ ಜಯ ನಿಮ್ಮದಾಗುತ್ತೆ. ಕೋರ್ಟ್ ಕೇಸ್ ಆಗ್ಬೋದು, ಎಂಥದ್ದೇ ಸಮಸ್ಯೆಗಳು, ಹೆಚ್ಚಾಗಿ ಈಗ ಕೋರ್ಟ್ ಕೇಸ್ ಇರ್ತವೆ ಅಥವಾ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳಿರ್ತವೆ. ಇಂಥ ಜಾಗದಲ್ಲಿ ಈ ಒಂದು ತಂತ್ರ ತುಂಬಾನೇ ಹೆಲ್ಪ್ ಮಾಡುತ್ತೆ. ವೀಕ್ಷಕರೇ, ಯಾರೋ ಗೊತ್ತಿರಲ್ಲ, ಒಂದು 4 ಜನ ಹಿರಿಯರಂತ ಬಂದಿರ್ತಾರೆ. ಅಂಥವ್ರನ್ನೆಲ್ಲ ಹೇಗೆ ನೀವು ಕೈವಶ ಮಾಡ್ಕೋಬೇಕು. ಬರೀ ನಿಮ್ಮನ್ನು ನೋಡಿದರೆ ಸಾಕು, ಅವರು ನಿಮ್ಮನ್ನು ನೋಡಿದ್ರೇ ಸಾಕು. ಯಾಕಂದ್ರೆ ಅಷ್ಟೊಂದು ಬಲಿಷ್ಠವಾದ ಈ ತಂತ್ರ ಅತಿ ಸುಲಭ, ಆದರೆ ಮಂತ್ರದ ಶಕ್ತಿ ಖಂಡಿತ ಕೆಲಸ ಮಾಡಿದರೆ ನಿಮ್ಮ ಕಾರ್ಯದಲ್ಲಿ ಜಯ ನಿಮ್ಮದೇ. ವಿನಾಕಾರಣ ನಮ್ಮ ಕೆಲಸ ಆಗ್ತಾ ಇಲ್ಲ, ನಾವು ಅಲ್ಲಿ ಹೋಗಿ ಬಂದಿದ್ದೀವಿ ಗುರುಗಳೇ, ಇಲ್ಲಿ ಹೋಗಿ ಬಂದಿದ್ದೀವಿ ಗುರುಗಳೇ, ಯಾರಿಂದನೂ ಕೂಡ ನಮಗೆ ಕೆಲಸ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಹಾಕ್ತಾ ಇದ್ದೀರಾ. ಅಂಥವ್ರಿಗೆ ಇವತ್ತಿನ ಒಂದು ಸಂಚಿಕೆ. ನಮ್ಮ ಹತ್ರ ಆಲ್ರೆಡಿ ನಾವು ಸಿದ್ಧಿಯನ್ನು ಮಾಡಿಕೊಂಡಂಥ ಒಂದು ವಸ್ತು ತಯಾರಿಸಿದ್ದೀವಿ. ಆ ವಸ್ತು ಯಾರಿಗಾದರೂ ಬೇಕಾದರೆ ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಪಾರ್ಸಲ್ನಲ್ಲಿ ಕಳಿಸ್ತೀವಿ. ಯಾರಿಗೆಲ್ಲ ಬೇಕಾಗುತ್ತೋ ಕೆಳಗಡೆ ಕಾಣುವಂಥ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿ ಶತ್ರುಗಳನ್ನು ನಿಮ್ಮ ಕೈವಶ ಯಾವ ಥರ ಮಾಡ್ಕೋಬೋದು. 20 ವರ್ಷ ಆಗಿರುತ್ತೆ, 30 ವರ್ಷ ಆಗಿರುತ್ತೆ, ಅಷ್ಟಾದರೂ ಶತ್ರುಗಳು ನಿಮ್ಮ ಮೇಲೆ ಮಾಡುವಂಥ ತಂತ್ರಗಳನ್ನ ಬಿಟ್ಟಿರೋದಿಲ್ಲ, ಅಥವಾ ಅವ್ರಿಗೆ ನಿಮಗೆ ಒಂದು ಶತ್ರುತ್ವ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ. ಅಂಥದ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಯಾವ ಥರ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು. ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ, ಆಗ್ತಾ ಇಲ್ಲ, ಅಥವಾ ಸತಿ ಸಮಸ್ಯೆ, ಇದು ಒಂದು ಸಮಸ್ಯೆ, ಅಥವಾ ಪ್ರೀತಿಸಿದವರು ಬಿಟ್ಟು ಹೋಗಿರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಬಿಟ್ಟು ಹೋಗಿರ್ತಾರೆ, ಮದುವೆ ಆಗೋರಿರ್ತಾರೆ. ಅಂಥದ್ರ ಮಧ್ಯೆ ಈ ಒಂದು ವಿಚಾರ ಬಂದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಅಂಥವ್ರನ್ನೆಲ್ಲ ಯಾವ ಥರ ಕೈವಶ ಮಾಡ್ಕೋಬೇಕು. ನಿಮ್ಮ ಕಾರ್ಯ ನಿಜವಾಗಿಯೂ ಸತ್ಯದ್ದಾಗಿದ್ದರೆ ಅಥವಾ ಒಂದು ನಿಯತ್ತಿನ ಕೆಲಸವಾಗಿದ್ದರೆ ಈ ಒಂದು ತಂತ್ರ ನಿಮಗೆ ಸಹಾಯ ಮಾಡುತ್ತೆ. ವೀಕ್ಷಕರೇ, 100ಕ್ಕೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಎಷ್ಟೋ ಜನರಿಗೆ ನಾನು ಇದನ್ನು ಮಾಡಿಕೊಟ್ಟಿದ್ದೀನಿ, ಸಕ್ಸಸ್ ಕೂಡ ಆಗಿದೆ. ಇನ್ನೂ ಕೆಲವೊಂದು ಕೆಲಸಗಳು ನಮ್ಮ ಕೈಯಲ್ಲಿದ್ದಾವೆ ಆಲ್ರೆಡಿ, ಅವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ತುಂಬ ವಿಚಿತ್ರವಾದ ಈ ಒಂದು ತಂತ್ರ, ದಯವಿಟ್ಟು ಯಾರೂ ಕೂಡ ದುರುಪಯೋಗ ಮಾಡೋಕ್ಕೆ ಹೋಗಬೇಡಿ. ಇದಷ್ಟೇ ಅಲ್ಲ, ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ಅಕ್ಕಪಕ್ಕದ ಬಿಸ್ನೆಸ್ದವರು ನಿಮಗೆ ಶತ್ರುಗಳಾಗಿರ್ತಾರೆ. ಅಥವಾ ಈಗ ಒಂದು ನಿಮ್ಮದು ಹೋಟೆಲ್ ಇರುತ್ತೆ, ಅಪೋಸಿಟ್ ಇನ್ನೊಂದು ಹೋಟೆಲ್ ಇರುತ್ತೆ, ಪಕ್ಕದಲ್ಲೇ ಒಂದು ಹೋಟೆಲ್ ಇರುತ್ತೆ. ನಿಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿರ್ತಾರೆ. ನಿಮ್ಮ ಅಂಗಡಿಯ ವ್ಯಾಪಾರನ ಸ್ಥಗಿತಗೊಳಿಸಿ ಅಲ್ಲಿಗೆ ಬರುವಂಥ ಗಿರಾಕಿಯನ್ನು ಅವರು ಆಕರ್ಷಣೆ ಮಾಡ್ತಿರ್ತಾರೆ. ಅಂಥವ್ರನ್ನು ಕೂಡ ನೀವು ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಗಿರಾಕಿಯನ್ನು ನಿಮ್ಮ ಅಂಗಡಿಗೆ ಕರೆಸ್ಕೊಳ್ಳುವಂಥ ಶಕ್ತಿ ಈ ಒಂದು ತಂತ್ರಕ್ಕಿದೆ. ವೀಕ್ಷಕರೇ, ಅಷ್ಟು ಬಲಿಷ್ಠವಾದ ಈ ಒಂದು ತಂತ್ರ. ಯಾರಿಗೆಲ್ಲ ಮಾಡ್ಕೋಬೇಕನ್ನೋವಂಥ ಆಸೆ ಇದೆಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರು ಕೂಡ ಅರ್ಧಕ್ಕೆ ನಿಲ್ಸಕ್ಕೆ ಹೋಗಬೇಡಿ. ಯಾಕಂದರೆ ತಂತ್ರದ ತಳಬುಡ ಇನ್ನೂ ತುಂಬ ಜಾಸ್ತಿನೇ ಇದೆ, ಹೇಳೋದು ಬಹಳನೇ ಇದೆ. ಯಾರು ಕೂಡ ಕೆಟ್ಟದಕ್ಕೆ ಉಪಯೋಗ ಮಾಡ್ಕೋಕೆ ಹೋಗಬೇಡಿ. ಯಾರನ್ನಾದರೂ ವಶೀಕರಣ ಬೇಕಾದರೂ ಮಾಡ್ಕೋಬೋದು ಈ ಒಂದು ತಂತ್ರದಿಂದ. ಅದಕ್ಕೆ ಬೇರೆಯಾದ ಒಂದು ವಿಧಾನ ಇದೆ, ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲ್ಲ. ಸದ್ಯಕ್ಕೆ ನಿಮ್ಮ ಶತ್ರುಗಳನ್ನ ಯಾವ ಥರ ನೀವು ಒಂದು ಕೈ ಮುಷ್ಟಿಯಲ್ಲಿ ಇಟ್ಕೋಬೋದು, ಅಥವಾ ಶತ್ರುಗಳನ್ನ ಯಾವ ಥರ ನೀವು ದೂರ ಮಾಡ್ಕೋಬೋದು, ಅಥವಾ ಈಗ ಒಂದು 10 ಜನ ಶತ್ರುಗಳು ನಿಮ್ಮ ಮುಂದೆ ಬಂದಿರ್ತಾರೆ ನಿಮ್ಮನ್ನು ಹೊಡಿಬೇಕಂತ, ಅಂಥವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು,
ಎಲ್ಲದಕ್ಕೂ ಈ ಒಂದು ತಂತ್ರ ತುಂಬಾನೇ ಕೆಲಸ ಮಾಡುತ್ತೆ ವೀಕ್ಷಕರೇ. ಒರಿಜಿನಲ್ ಗೋರೋಚನ ಯಾವುದಾದರೂ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಅಂತ ತರಕ್ಕೆ ಹೋಗಬೇಡಿ, ಅದು ಯಾವುದೂ ಕೆಲಸ ಮಾಡೋದಿಲ್ಲ. ಒರಿಜಿನಲ್ ಗೋರೋಚನ ನಿಮಗೆ ಸಿಕ್ಕರೆ ಅದಕ್ಕೆ ಒರಿಜಿನಲ್ ಮನಸ್ಸಿಲ್ಲ, ಇವೆರಡು ವಸ್ತುಗಳು ಒರಿಜಿನಲ್ ಆಗೇ ಇರಬೇಕು, ಸಿದ್ಧಿ ಮಾಡಿಕೊಂಡಂಥ ವಸ್ತುನೇ ಆಗಿರಬೇಕು. ಇಂಥವು ಎರಡು ವಸ್ತುಗಳನ್ನು ನೀವು ಅರೆದು ಕುಟ್ಟಿ ಪುಡಿ ಮಾಡಿ ಮಿಶ್ರಣವನ್ನು ತಯಾರಿಸಬೇಕು ವೀಕ್ಷಕರೇ. ಅದಾದ ನಂತರ ನಾನು ಹೇಳುವಂಥ ಈ ಒಂದು ಮಂತ್ರ 1008 ಬಾರಿ ಜಪವನ್ನು ಮಾಡಿ ಸಿದ್ಧಿ ಮಾಡ್ಕೋಬೇಕು ವೀಕ್ಷಕರೇ. ಜಪ ಮಾಡಬೇಕಂದ್ರೆ ಅಷ್ಟೇ ಸುಲಭ ಅಲ್ಲ. ಅದು ಯಾವುದೋ ಒಂದು ಮಂತ್ರ ಇದೆ, ಈಗ ನಾನು ಹೇಳ್ತಾ ಇದ್ದೀನಿ ಇದು ನನಗೆ ಸಿದ್ಧಿ ಆಗುತ್ತೆ ಅನ್ನೋದು ಸುಳ್ಳು. ಮಂತ್ರಕ್ಕೆ ಅದರದೇ ಆದರ ಒಂದು ಅಡಿಪಾಯ ಇರುತ್ತೆ ವೀಕ್ಷಕರೇ. ಕೆಂಪು ಕಣಿಗಿಲ ಹೂವುಗಳನ್ನು ಪೂಜೆಯಲ್ಲಿ ಇಟ್ಟುಕೊಂಡು ನಿಮಗೆ ಇಷ್ಟವಾಗಿರುವಂಥ ಒಂದು ದೇವತೆಯ ಮುಂದೆ ಒಂದೊಂದು ಮಂತ್ರವನ್ನು ನುಡಿಯುತ್ತಾ ಒಂದು ಕಣಿಗಿಲ ಹೂವನ್ನು ಆ ದೇವರಿಗೆ ಅರ್ಪಣೆ ಮಾಡುತ್ತಾ ಪೂಜೆಯನ್ನು ಸಲ್ಲಿಸುತ್ತಾ ಬಂದರೆ 1008 ಬಾರಿ ಈ ಮಂತ್ರವನ್ನು ಜಪಿಸಿ ನಿಮ್ಮ ಕಾರ್ಯ ಸರ್ವ ಸಿದ್ಧಿ ಆಗುತ್ತೆ ವೀಕ್ಷಕರೇ. ಮಂತ್ರವು ಕೂಡ ನಿಮಗೆ ಸಿದ್ಧಿವಾಗುತ್ತೆ. ಅದಾದ ನಂತರ ಆ ಒಂದು ತಯಾರಿಸಿದ ಮಿಶ್ರಣವನ್ನು ಪುಡಿ ಏನಿರುತ್ತಲ್ಲ ಆ ಒಂದು ಮಂತ್ರವನ್ನು 108 ಬಾರಿ ಆ ಪುಡಿಗೆ ಮತ್ತೊಮ್ಮೆ ಅಭಿಮಂತ್ರಿಸಿ ಅದನ್ನು ನಿಮ್ಮ ಹಣೆ ಮೇಲೆ ತಿಲಕದ ರೂಪದಲ್ಲಿ ಇಟ್ಟುಕೊಂಡು ನೀವು ಕೋರ್ಟ್ ಕೇಸ್ನಲ್ಲಾದರೂ ಹೋಗ್ಬೋದು, ಅಥವಾ ವ್ಯಾಪಾರ ಕ್ಷೇತ್ರದಲ್ಲಾದರೂ ಹೋಗ್ಬೋದು, ಅಥವಾ ನಿಮ್ಮ ಹೊಲ ಗದ್ದೆಯ ಸಮಸ್ಯೆಗಳಿರ್ತವೆ. ಎಷ್ಟೋ ವರ್ಷಾನುಗಂಟಲೆ ನೀವು ಪ್ರಯತ್ನ ಮಾಡ್ತಾ ಇರ್ತೀರ, ಅದಾಗಲ್ಲ. ಏನಾದರೂ ಒಂದು ಸಮಸ್ಯೆ ಆಗಿ ತಡೆದಿರುತ್ತೆ. ಅಂಥ ಕ್ಷೇತ್ರದಲ್ಲಿ ಹೋಗೋರು ನಿಮ್ಮ ಹಣೆ ಮೇಲೆ ಇಟ್ಕೊಂಡು ಹೋದರೆ ಸಾಕು, ಅದನ್ನು ಯಾರ್ಯಾರು ನೋಡಿರ್ತಾರೋ, ಯಾರ ದೃಷ್ಟಿ ಆ ಒಂದು ತಿಲಕದ ಮೇಲೆ ಬಿದ್ದಿರುತ್ತೋ ಅಂಥವರು ನಿಮ್ಮ ಮಾತಿಗೆ ಕಿವಿ ಕೊಡ್ತಾರೆ ವೀಕ್ಷಕರೇ. 100ಕ್ಕೆ 100 ಖಚಿತ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ, ಅಥವಾ ಅರ್ಜೆಂಟಾಗಿ ಯಾರಿಗಾದ್ರೂ ಈ ಒಂದು ತಂತ್ರದ ಪರಿಹಾರ ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ, ನಾವು ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಇದನ್ನು ಮಾಡ್ಕೋಬೇಕಂದ್ರೆ ಸುಲಭವಲ್ಲ ವೀಕ್ಷಕರೇ. ಯಾಕಂದರೆ ಒರಿಜಿನಲ್ ಗೋರೋಚನ ಸಾಮಾನ್ಯ ವ್ಯಕ್ತಿಗಳಿಗೆ ಸಿಗೋದು ತುಂಬಾ ಕಠಿಣ. ಯಾಕಂದರೆ ಗ್ರಂಥಿಕೆ ಅಂಗಡಿಯವರು ಬೇಕಾಗಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಅದನ್ನು ಕೊಡ್ತಾರೆ. ಇಲ್ಲಾಂದರೆ ಯಾರೋ ಅಪರಿಚಿತರು ಹೋಗಿದ್ದಾರೆ ಅಂದರೆ ಡೂಪ್ಲಿಕೇಟ್ ಕೊಡ್ತಾರೆ. ಯಾಕಂದರೆ ಈ ಒರಿಜಿನಲ್ನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ವೀಕ್ಷಕರೇ. ಗೊತ್ತಿರಲ್ಲ, ಒರಿಜಿನಲ್ ಇದೆ ಅಂತ ಕೊಟ್ಟಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ, ಅದು ಕೆಲಸನೇ ಮಾಡಲ್ಲ. ಆಮೇಲೆ ಗುರುಗಳು ಹೇಳಿದ್ದು ಸುಳ್ಳು, ಇದೇನು ನಿಜ ಆಗ್ತಾ ಇಲ್ಲ ನಮಗೆ ಅಂತ ತುಂಬ ಜನ ಬೇಸರ್ತಾರ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಒಂದು ಒಳ್ಳೆಯ ಗುರುಗಳನ್ನು ಸಂಪರ್ಕಿಸಿ ನಿಮ್ಮ ಒಂದು ಕಾರ್ಯದಲ್ಲಿ ಜಯವನ್ನು ಪಡೆದುಕೊಳ್ಳಿ. ಮಂತ್ರ ಹೇಳ್ತೀನಿ ವೀಕ್ಷಕರೇ. ಓಂ ಹ್ರೀಂ ಕ್ಲೀಂ ಐಲೋ ಭೋಗಪ್ರದ ಭೈರವಿ ಮಾತಂಗ ತ್ರೈಲೋಕ್ಯ ವಶ ಮಾನವ ಸ್ವಾಹ. ಓಂ ಹ್ರೀಂ ಕ್ಲೀಂ ಐಲೋ ಭೋಗಪ್ರದ ಭೈರವಿ ಮಾತಂಗ ತ್ರೈಲೋಕ್ಯ ವಶ ಮಾನವ ಸ್ವಾಹ. ಈ ಒಂದು ಮಂತ್ರವನ್ನು 1008 ಬಾರಿ ಜಪಿಸಿ ನಿಮ್ಮ ಒಂದು ಕಾರ್ಯದಲ್ಲಿ ಸಿದ್ಧಿಯನ್ನು ಮಾಡಿಕೊಂಡು ಈ ಒಂದು ಹೇಳಿರುವಂಥ ತಂತ್ರವನ್ನು ಮಾಡಿಕೊಳ್ಳಿ ವೀಕ್ಷಕರೇ. ಅತ್ಯಂತ ಸುಲಭವಾದ ಪ್ರಯತ್ನ ನಿಮ್ಮ ಕೈಯಲ್ಲಿರುತ್ತೆ, ಹಾಗೆ ಪರಿಹಾರವೂ ಕೂಡ ನಿಮ್ಮದೇ ಆಗಿರುತ್ತೆ. ಜಯ ನಿಮ್ಮದೇ ಸಿಗುತ್ತೆ. ಕೋರ್ಟ್ ಕೇಸ್ನಲ್ಲಿ ಹೊಲಗದ್ದೆ ವಿಚಾರದಲ್ಲಿ ಆಗ್ಬೋದು, ಆಸ್ತಿ ವಿಚಾರದಲ್ಲಿ ಆಗ್ಬೋದು, ಅಥವಾ ಮನೆಯಲ್ಲಿ ವಿನಾಕಾರಣ ಕಿರಿಕಿರಿ, ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಅವ್ರಿಗೂ ನಿಮಗೆ ಮನಸ್ತಾಪ ಉಂಟಾಗಿರುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಕೂಡಬೇಕಾಗಿರುತ್ತೆ, ಒಂದು ಮದುವೆ ವಿಚಾರದಲ್ಲಿ ಕೂಡಬೇಕಾಗಿರುತ್ತೆ, ಆದರೆ ಅವ್ರಿಗೂ ನಿಮಗೂ ಮೊದಲೇ ಒಂದು ಶತ್ರುತ್ವ ಇದ್ದಿರುತ್ತೆ. ಅಂಥವ್ರನ್ನೆಲ್ಲ ಯಾವ ಥರ ನಾವು ಒಪ್ಪಿಗೆ ಮಾಡಿಸೋದು, ಈ ಮದುವೆಗೆ ಯಾವ ಥರ ಕರಿಬೇಕು, ತುಂಬ ಜನ ಇದ್ದೀರಾ. ಅದಕ್ಕೋಸ್ಕರ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ. ತುಂಬ ಸುಲಭವಾದ ಪ್ರಯತ್ನ ನಿಮ್ಮದಾಗುತ್ತೆ. ಯಾರಿಗೆಲ್ಲ ವಿಡಿಯೋ ಯೂಸ್ಫುಲ್ ಅಂತ ಏನು ಅನಿಸುತ್ತೋ ನಿಮಗೆ ಇಷ್ಟ ಆದ ವ್ಯಕ್ತಿಗಳಿಗೆ ಅಥವಾ ನಿಮಗೆ ಬೇಕಾಗಿರುವಂಥ ವ್ಯಕ್ತಿಗಳಿಗೆ ವಿಡಿಯೋನ ಶೇರ್ ಮಾಡಿ. ಅವರ ಜೀವನದಲ್ಲೂ ನಿಮ್ಮಿಂದ ಏನಾದರೂ ಬದಲಾವಣೆಯನ್ನು ಮಾಡಿಸ್ತೀನಿ ಅಂದರೆ ಮಾಡಿಸಿ. ತಂತ್ರ ಅತ್ಯಂತ ಸುಲಭವಾಗಿರುತ್ತೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನಮಗೆ ಬೇಕಾದರೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ, ನಾವು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಬರ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ಹೊಸ ವಿಧಾನ, ಇವಾಗಲೇ ಹೇಳ್ತಾ ಇದ್ದೀನಿ, ನೀವು ಪ್ರೀತಿಸಿದ ವ್ಯಕ್ತಿಯನ್ನು ಹೇಗೆ ನಿಮ್ಮೆಡೆಗೆ ಕರೆಸಿಕೊಂಡು ಮದುವೆಯನ್ನು ಮಾಡ್ಕೋಬೇಕು, ಯಾವ ತಂತ್ರವನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತರ್ತೀವಿ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ನಿಮ್ಮ ಕಷ್ಟದಲ್ಲಿ
ನಮ್ಮದು ಒಂದು ಪಾತ್ರ ಬಂದು ಪರಿಹಾರವನ್ನು ಮಾಡಿಕೊಡ್ತೀವಿ ವೀಕ್ಷಕರೇ. ಧನ್ಯವಾದಗಳು.